ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ನಾನು ಮಾಡಿ ತೋರಿಸುವಂಥ ಕ್ರೀಮನ್ನು ನೀವು ಮನೇಲಿ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತ ಅಂದರೆ ಇದನ್ನು ನೈಟ್ ಕ್ರೀಮಾಗಿ ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ, ಬಂಗು, ಅನ್ಯ ಸ್ಕಿನ್ ಟೋನ್ ಏನಿತ್ತು ಅದನ್ನು ಕಡಿಮೆ ಮಾಡಿ ನಮ್ಮ ಸ್ಕಿನ್ನಲ್ಲಿರುವಂಥ ರಿಂಕಲ್ಸು, ಫೈನ್ ಲೈನ್ಸನ್ನು ಸಹಿತ ಇದು ಕಡಿಮೆ ಮಾಡೋದರಲ್ಲಿ ಮುಖ್ಯ ಪಾತ್ರ ವಹಿಸ್ತೈತಿ. ಈ ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ಹೇಳಂತೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಷ್ಟೇ ಸುಲಭವಾಗಿರುವಂಥ ಇಂಗ್ರೀಡಿಯೆಂಟ್ಸು ಇದಕ್ಕೆ ಹಾಕಬೇಕಾಗುತ್ತೆ. ಆಮೇಲೆ ಈಸಿಯಾಗಿರುವಂಥ ಹೋಮ್ ರೆಮಿಡಿ ಇರ್ತೈತಿ. ಅದ್ರ ಜೊತೆಗೆ ಒಳ್ಳೆ ಪವರ್ಫುಲ್ ಆಗಿರುವಂಥ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಫಸ್ಟಿಗೆ ನಾನು ತೊಗೊಂಡಿರುವಂಥದ್ದು ಅಲೋವೆರಾ ಜೆಲ್ಲು. ನೀವು ಕ್ವಾಂಟಿಟಿನ ನೀವು ನೋಡ್ಕೊಂಡು ತೊಗೋರಿ. ನಾನಿಲ್ಲಿ 1 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನೀವು ಇಲ್ಲಿ ಜಾಸ್ತಿ ಮಾಡ್ಕೊತೀನಿ ಅಂದರೆ 2 ಸ್ಪೂನಷ್ಟು ಅಲೋವೆರಾ ಜೆಲ್ನ ತೊಗೋರಿ. ಅಲೋವೆರಾ ಜೆಲ್ಲು ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆನ ದೂರ ಮಾಡ್ತೈತಿ, ಬಂಗು ದೂರ ಮಾಡ್ತೈತಿ, ಮತ್ತು ಸ್ಕಿನ್ನನ್ನು ಸ್ಮೂತ್ ಮಾಡ್ತೈತಿ, ಮತ್ತು ನಮ್ಮ ಸ್ಕಿನ್ ಮೇಲೆ ಒಂದು ರೀತಿಯಾಗಿರುವಂಥ ಒಂದು ಮ್ಯಾಜಿಕ್ ಮಾಡೋದರಲ್ಲಿ ಎರಡು ಮಾತಿಲ್ಲ. ಈ ಕ್ರೀಮಿಗೆ ಇದೊಂದು ಬೇಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಅಲೋವೆರಾ ಜೆಲ್ ಅಂತ ತೊಗೊಂಡಿದ್ವಿ ನಾವು. ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಬಾದಾಮ್ ಆಯಿಲ್ನ ತೊಗೊಂಡಿದ್ದೀನಿ. ಬಾದಾಮ್ ಆಯಿಲು ನೀವು 2 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕಿದ್ರೆ 1 ಸ್ಪೂನಷ್ಟು ಬಾದಾಮ್ ಆಯಿಲ್ ಹಾಕಿರಿ. 1 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕಿದರೆ ಅರ್ಧ ಸ್ಪೂನಷ್ಟು ಆಲ್ಮಂಡ್ ಆಯಿಲ್ ಹಾಕಿರಿ. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಮತ್ತು ವಿಟಮಿನ್ ಎ ಇರೋದ್ರಿಂದ ವಯಸ್ಸಿಗೂ ಮುಂಚೆ ಬರುವಂಥ ನೆರಿಗೆಗಳನ್ನ ಇದು ತಡೆ ಹಿಡಿತೈತಿ. ಮತ್ತು ನೀವು ರೆಟಿನಾಲ್ ಅನ್ನೋ ಒಂದು ಸೀರಮನ್ನು ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಅದರಲ್ಲೂ ಸಹಿತ ಈ ವಿಟಮಿನ್ ಎ ಅನ್ನೋ ಒಂದು ಪ್ರಮಾಣ ಇದರಲ್ಲಿ ಅಧಿಕವಾಗಿರುತ್ತೆ. ಸ್ಕಿನ್ ಟೈಟ್ ಮಾಡ್ತೈತಿ ಮತ್ತು ರಿಂಕಲ್ಸು, ಫೈನ್ ಲೈನ್ಸನ್ನು ಇದು ಸಹಿತ ನಮ್ಗೆ ದೂರ ಮಾಡುತ್ತೆ. ಈಗ ಲಾಸ್ಟಿಗೆ ಹಾಕುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದ್ರೆ ಇಲ್ಲಿ ರೋಸಿಪ್ ಆಯಿಲು. ನಾನು ನಿಮ್ಗೆ ತೋರಿಸಿದೆ ರೋಸಿಪ್ ಆಯಿಲು ಅಂತ ಹೇಳಂದು. ಅದನ್ನು ಹಾಕೋಕ್ಕೂ ಮೊದಲು ಇದನ್ನ ಚೆನ್ನಾಗಿ ನಾವು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದು ಒಂದು ರೀತಿ ಕ್ರೀಮ್ ಟೆಕ್ಸ್ಚರ್ ನಮಗೆ ಬರುತ್ತೆ. ಅಲೋವೆರಾ ಜೆಲ್ಲು ಮತ್ತು ಬಾದಾಮ್ ಆಯಿಲು ಎರಡನ್ನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ನೋಡ್ರಿ ಈ ರೀತಿಯಾಗಿ ನಮ್ಮ ಕ್ರೀಮ್ ಆದ ನಂತರ ನಾವಿಲ್ಲಿ ರೋಸಿಪ್ ಆಯಿಲ್ನ ಹಾಕೋಬೇಕೈತಿ. ರೋಸಿಪ್ ಆಯಿಲು ನಮ್ಗೆ ಎಷ್ಟೊಂದು ಇಲ್ಲಿ ಈ ಒಂದು ಕ್ರೀಮಿಗೆ ಡಬಲ್ ರಿಸಲ್ಟನ್ನು ಕೊಡುವಂಥ ಒಂದು ಇಂಗ್ರೀಡಿಯೆಂಟ್ ಆಗಿರ್ತೈತಿ. ಈ ರೋಸಿಪ್ ಆಯಿಲಲ್ಲಿ ನಮ್ಗೆ ಸ್ಕಿನ್ ಲೈಟ್ನಿಂಗ್ ಮಾಡುವಂಥ ಪ್ರಾಪರ್ಟಿ ಹೆಚ್ಚಿಗೆ ಇರೋದ್ರಿಂದ ಇದು ಸ್ಕಿನ್ಗೆ ಒಂದು ಒಳ್ಳೆ ಮಾಯ್ಶ್ಚರ್ ರೀತಿ ಕೆಲಸ ಮಾಡ್ತೈತಿ. ಆಮೇಲೆ ಇದು ಕೂಡ ನಮ್ಮ ರಿಂಕಲ್ಸು, ಫೈನ್ ಲೈನ್ಸನ್ನು ತಡೆಗಟ್ತೈತಿ. ಜೊತೆಗೆ ಇದನ್ನು ನಾವು ಆಯಿಲ್ ಹಚ್ಚಿದಾಗ ನಮ್ಮ ಸ್ಕಿನ್ನು ಜಿಡ್ಡಾಗುತ್ತೆ. ಆದರೆ ಇದನ್ನು ಹಾಕಿದಾಗ ನಮ್ಮ ಸ್ಕಿನ್ನು ಒಂಥರ ಜಿಡ್ಡಾಗಂಗಿಲ್ಲ. ಇದು ತಕ್ಷಣ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಮಾಡಿಕೊಂಡು ತನ್ನ ಕೆಲಸನ ಶುರು ಮಾಡ್ತೈತಿ. ಅದಕ್ಕೋಸ್ಕರ ಈ ಒಂದು ರೋಸಪ್ ಆಯಿಲ್ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಬರೀ 2 ಡ್ರಾಪ್ ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು ಸರ್ತಿ ನಿಮ್ಗೆ ಹೇಳ್ತೀನಿ. 1 ಸ್ಪೂನಷ್ಟು ಅಲೋವೆರಾ ಜೆಲ್ಲು, ಅರ್ಧ ಸ್ಪೂನಷ್ಟು ಬಾದಾಮ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಂತರ ನಾನಲ್ಲಿ 2 ಡ್ರಾಪಷ್ಟು ರೋಸಿಪ್ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿದ್ದನ್ನ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನಮ್ಮ ಒಂದು ಆಯುರ್ವೇದಿಕ್ ಪೌಡ್ರು ಮತ್ತು ಸೋಪು ಮತ್ತು ಪಿಗ್ಮೆಂಟೇಷನ್ ಆಯಿಲು, ಪಿಗ್ಮೆಂಟೇಷನ್ ಸೋಪು, ಪಿಗ್ಮೆಂಟೇಷನ್ ಪೌಡ್ರು ಜೊತೆಗೆ ಶಾಂಪೂ ಮತ್ತು ಹೇರ್ ಆಯಿಲು ಯಾರಿಗೆಲ್ಲ ಬೇಕು ನಾನು ಕೊಡುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಭಾಳಷ್ಟು ಜನ ಹಿಂದೆ ನನಗೆ ಮತ್ತೆ ನೀವು ನಂಬರ್ ಕೊಡ್ರಿ ಅಂತ ನನಗೆ ಮತ್ತೆ ಕಮೆಂಟ್ ಹಾಕ್ತಾ ಇರೋದ್ರಿಂದ ನಾನು ಇಲ್ಲಿ ಮತ್ತೆ ಒಂದು ಸರ್ತಿ ಮೆನ್ಷನ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಬೇಕೋ ಅವರು ನನಗೆ ಈ ನಂಬರಿಗೆ ನೀವು ಮೆಸೇಜ್ ಮಾಡಿರಿ, ನಿಮ್ಗೆ ಅಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ನಮಗಿಲ್ಲಿ ಕ್ರೀಮು ರೆಡಿ ಆಗುತ್ತೆ. ಇಷ್ಟು ಚೆನ್ನಾಗೈತೆ ಅಂದರೆ ಕ್ರೀಮು ಅಷ್ಟು ಘಮ ಅನ್ನೋಂತೈತಿ. ಈ ರೋಸಿಪ್ ಆಯಿಲ್ ಅಂತ ಏನು ಹೇಳ್ತೀವಿ ನಾವು, ಇಷ್ಟು ಒಂದು ಘಮ ಅಂತಿರ್ತೈತೆ ಅಂದರೆ ಅದು ನಾನು ಭಾಳಷ್ಟು ವಿಡಿಯೋ ಒಳಗೆ ಹೇಳಿದ್ದೀನಿ. ನನ್ನ ಸ್ಕಿನ್ ಕೇರ್ನ ಒಂದು ಮಾಡುವಂಥ ವಿಡಿಯೋಗಳಲ್ಲೆಲ್ಲ ಹಾಕಿ ತೋರಿಸಿದ್ದೀನಿ. ನಾನು ಒಂದು ಆಯಿಲನ್ನು ಸಹಿತ ಮಾಡಿ ತೋರಿಸಿದ್ದೀನಿ. ನಾನು ಆಲ್ಮಂಡ್ ಆಯಿಲು ಮತ್ತು ಈ ಒಂದು ರೋಸಿಪ್ ಆಯಿಲು ಮತ್ತು ಇನ್ನೊಂದು ಆಯಿಲನ್ನು ಹಾಕಿ ನಾನು ವಿಡಿಯೋಗಳನ್ನ ಹಾಕಿದ್ದೀನಿ. ಆ ವಿಡಿಯೋ ಯಾರು ನೋಡಿಲ್ಲ ಅದನ್ನೆಲ್ಲ ಅಲ್ಲಿ ಹೋಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನನ್ನ ವಿಡಿಯೋ ಯಾರೆಲ್ಲ ಫಾಲೋ ಮಾಡಕೊಂತೀರಿ ಅವರಿಗೆ ರೋಸಿಪ್ ಆಯಿಲ್ ಯಾವುದು ಅಂತ ಹೇಳೋದು ಗೊತ್ತಿರುತ್ತೆ. ರೋಸಿಪ್ ಆಯಿಲ್ ಇತ್ತು ಅಂತ ಅಂದರೆ ನೀವು ತಕ್ಷಣ ಈ ಒಂದು ಜೆಲ್ಲನ್ನು ನೀವು ಈ ಒಂದು ನೈಟ್ ಕ್ರೀಮನ್ನು ನೀವು ರೆಡಿ ಮಾಡಿಕೊಂಡು ಟ್ರೈ ಮಾಡ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಕ್ರೀಮ್ ರೆಡಿ ಆಗುತ್ತೆ ಅಂತ ಅಂದ್ರೆ ಈ ಒಂದು ಕ್ರೀಮನ್ನು ನೀವು ಮನೆಯಾಗ ರಾತ್ರಿ ಮಾಡಿಟ್ಕೊಂಡು ರಾತ್ರಿ ನೀವು ಹಚ್ಚಿ ಮಲಗಿದ್ರೆ ನೀವು ಬೆಳಗ್ಗೆ ಎದ್ದು ನೋಡಿದ್ರೆ ನಿಮ್ಮ ಸ್ಕಿನ್ ಪಳಪಳ ಅಂತೇಳಿ ಹೊಳಿತಿರ್ತೈತಿ. ಇದು ಖಾಲಿ ಆಗೋವರೆಗೂ ಖಂಡಿತವಾಗ್ಲೂ ನಾನು ಪ್ರತಿದಿನ ನೈಟ್ ಇದನ್ನ ಹಚ್ಚಿ ಇದನ್ನ ಖಾಲಿ ಮಾಡ್ತೀನಿ. ನಾನು ಇಷ್ಟು ಘಮ ಇರೋ ಒಂದು ಕ್ರೀಮು ನಾವು ಮಾರ್ಕೆಟಲ್ಲೂ ತಂದರೂ ಸಹಿತ ಇಷ್ಟು ನ್ಯಾಚುರಲ್ ಆಗಿರುವಂಥ ಒಂದು ಕ್ರೀಮ್ ನಮಗೆ ಸಿಗೋಂಗಿಲ್ಲ ಅಂತ ನಾನು ಹೇಳ್ಬೋದು. ಇಲ್ಲಿ ಇದನ್ನು ಮೊದಲಿಗೆ ಫೇಸ್ ವಾಶ್ ಮಾಡ್ಕೊಂಬಂದಿನಿ. ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕ್ರೀಮನ್ನು ಅಪ್ಲೈ ಮಾಡ್ತಿದ್ದೀನಿ. ಪೂರ್ತಿಯಾಗಿ ನಮ್ಮ ಸ್ಕಿನ್ನಿಗೆ ನಾವು ಅಪ್ಲೈ ಮಾಡ್ಬೇಕತ್ತೆ. ನಾವು ಎಷ್ಟು ಹಚ್ಚಿದ್ರೂ ಸಹಿತ ಇದು ಒಂದು ನಾವು ಆಯಿಲ್ ಹಚ್ಚಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ಇದು ಅಬ್ಸರ್ವ್ ಆಗುತ್ತೆ. ಹಾಗಾಗಿ ನಮಗಿದು ಸ್ಕಿನ್ ಜಿಡ್ ಅನಿಸ್ತೈತಪ್ಪ ಅಂತ ಅದನ್ನು ಅವಾಯ್ಡ್ ಮಾಡೋರು ಈ ಒಂದು ಕ್ರೀಮನ್ನು ನೀವು ರೆಡಿ ಮಾಡಿ ಇಟ್ಕೋಬೋದು. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಾನು ಹೇಳೋವಂಥ ಒಂದೊಂದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಕೊತ ಬಂದ್ರಿ ಅಂದ್ರೆ
ಅದನ್ನು ನಾನು ಪ್ರತಿ ಸರ್ತಿನೂ ಹೇಳ್ತೀನಿ 100% ಅಲ್ಲ 200% ಅಲ್ಲ 1000% ನಾನು ರಿಸಲ್ಟ್ ಪಕ್ಕಾ ಚೆನ್ನಾಗಿರುವಂಥ ರಿಸಲ್ಟ್ ನಿಮಗೆ ಕೊಡುತ್ತಾ ಅಂತ ಹೇಳಿದ್ದು ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂತ ಅಂದ್ರೆ ಇವೆಲ್ಲ ಹೋಮ್ ರೆಮಿಡಿಗಳು ನಮ್ಮ ಸ್ಕಿನ್ನನ್ನು ಒಂದು ನರಿಷ್ ಮಾಡೋದಕ್ಕೆ ಮತ್ತು ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ, ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ತೆಗೆಯೋದಕ್ಕೆ ಒಂದು ಒಳ್ಳೆಯ ಒಂದು ಮುಖ್ಯ ಪಾತ್ರಗಳನ್ನ ವಹಿಸ್ತೈತಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಇಲ್ಲಿ ಪೂರ್ತಿಯಾಗಿ ಮುಖಕ್ಕೆಲ್ಲ ಹಚ್ಕೊಂಡಾದ್ಮೇಲೆ ಕತ್ತು ಭಾಗಕ್ಕೂ ನಾನು ಹಚ್ಕೊಂಡು ಚೆನ್ನಾಗಿ ಇದನ್ನ ಮಸಾಜ್ ಮಾಡಬೇಕು. ನೀವು ಯಾವುದೇ ನಾವು ಆಯಿಲ್ ಹಚ್ಚಿದಾಗ ಯಾವ ರೀತಿ ಮಸಾಜ್ ಮಾಡ್ತೀವಿ ಆ ರೀತಿ ಚೆನ್ನಾಗಿ ಇದನ್ನ ಮಸಾಜ್ ಮಾಡಬೇಕು. ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ ಈ ಒಂದು ಮಸಾಜು, ಜೊತೆಗೆ ನಮ್ಮ ಸ್ಕಿನ್ನು ಬ್ರೈಟ್ ಆಗೋದಕ್ಕೂ ಸಹಿತ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ನಾವು ಆಯಿಲ್ ಹಚ್ಚಲಿ ಅಥವಾ ಕ್ರೀಮ್ ಹಚ್ಚಲಿ ನೈಟ್ ಮಲಗುವಾಗ ಒಂದು ಸಾವಕಾಶವಾಗಿರುವಂಥ ಒಂದು ಮಸಾಜ್ ಮಲಗುವಾಗ ನಾವು ಈ ಒಂದು ಮಸಾಜನ್ನು ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ನಮ್ಮ ಸ್ಕಿನ್ನು ಹೊಳಪಾಗುತ್ತೆ. ಅದಕ್ಕೋಸ್ಕರ ಮಸಾಜ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಈ ಒಂದು ಕ್ರೀಮನ್ನು ನೀವು ಮನೆಯಾಗ ರೆಡಿ ಮಾಡಿಕೊಂಡು ಹೆಂಗೆ ಬಂದಿತ್ತು ಅಂತ ಹೇಳೋದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗಬೇಡ್ರಿ. ನಿಮ್ಮ ಸ್ಕಿನ್ನು ಇದನ್ನ ಹಚ್ಚಿ ಆದಮೇಲೆ ನಿಮ್ಮ ಸ್ಕಿನ್ನು ಬೆಳಗ್ಗೆ ಎದ್ದು ನೋಡಿಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಇದು ಯಾವುದೇ ರೀತಿ ಜಿಡ್ಡು ಇಲ್ಲದೆ ಇರುವಂಥ ಒಂದು ಕ್ರೀಮ್ ಆಗಿರ್ತೈತಿ. ನೀವು ರಾತ್ರಿ ಬೇಕಿದ್ರೂ ನೀವು ಇದನ್ನ ಅಪ್ಲೈ ಮಾಡ್ಬೋದು, ಇಲ್ಲ ಬೆಳಗ್ಗೆ ನೀವು ರಾತ್ರಿ ಯಾವುದಾದ್ರೂ ಒಂದು ಆಯಿಲನ್ನು ನಾವು ಯೂಸ್ ಮಾಡ್ತಿದ್ದೀವಿ ಬೆಳಗ್ಗೆ ಹಚ್ತೀವಿ ಅಂತ ಅಂದ್ರೆ ಹಾಗೂ ಕೂಡ ನೀವು ಮಾಡ್ಬೋದು. ಆದರೆ ನಾವು ರಾತ್ರಿ ಹಚ್ಚೋದ್ರಿಂದ ಇದರ ಬೆನಿಫಿಟ್ಟು ಡಬಲ್ ಆಗಿರ್ತದೆ. ಅದಕ್ಕೋಸ್ಕರ ರಾತ್ರಿ ಹಚ್ಚೋದು ಒಳ್ಳೆಯದು ಅಂತ ಹೇಳಂತ ನಾನು ಹೇಳ್ತೀನಿ. ಒಂದು ಸ್ವಲ್ಪನೇ ಕ್ವಾಂಟಿಟಿ ಮಾಡಿ ನೋಡಿರಿ ಇದ್ರ ರಿಸಲ್ಟ್ ಎಷ್ಟು ಚೆನ್ನಾಗಿ ನಿಮಗೆ ಬರ್ತೈತಿ ಅಂತ ಅಂದ್ರೆ ನಾನು ಹೇಳುವಂಥ ಒಂದೊಂದು ಹೋಮ್ ರೆಮಿಡಿಗಳು ನಿಮ್ಗೆ ಎಲ್ಲರೂ ಟ್ರೈ ಮಾಡ್ತಿದ್ದೀರಿ, ಒಳ್ಳೆ ರಿಸಲ್ಟ್ ಬರ್ತಾ ಇದ್ದಾವೆ ಅಂತ ಹೇಳಿದ್ರು ಕಮೆಂಟ್ ಕೂಡ ಹಾಕ್ತಿದ್ದೀರಿ. ಅದಕ್ಕೋಸ್ಕರ ಈ ಬಹಳನೇ ಈಸಿಯಾಗಿರುವಂಥ ಒಂದು ಮೂರೇ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಇಲ್ಲಿ ಸುಲಭವಾಗಿರುವಂಥ ಒಂದು ಹೋಮ್ ರೆಮಿಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನನಗಂತೂ ಖುಷಿ ಐತಿ ಈ ಒಂದು ಹೋಮ್ ರೆಮಿಡಿ ನಿಮಗೆ ಹೇಳಿಕೊಟ್ಟಿದ್ದಕ್ಕೋಸ್ಕರ. ನೀವು ಮನೇಲಿ ಈ ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡು ಹೆಂಗೆ ಬಂದಿತ್ತು ಅಂತ ಹೇಳೋದು ನಾನು ಖಂಡಿತವಾಗ್ಲೂ ಹೇಳ್ತೀರಿ ಅನ್ನೋ ಭರವಸೆ ಮೇಲೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆಲ್ ಬಟನ್ನ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡಿದಾಗ ನಾನು ಹಾಕುವಂಥ ಒಳ್ಳೆ ಸ್ಕಿನ್ ಕೇರ್ ನೋಟಿಫಿಕೇಷನು ನಿಮ್ಗೆ ಆವಾಗಲೇ ಬರುತ್ತೆ. ಆವಾಗಲೇ ನೀವು ಸ್ಕಿನ್ ಕೇರು, ಹೆಲ್ತ್ ಕೇರು, ಹೇರ್ ಕೇರನ್ನು ನೀವು ಮಾಡ್ಕೋಬೋದು ಅಂತ ಹೇಳೋದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. Bye friends, bye.